ಜೊತೆ ಜೀವನವೆಂದರೆ ಪರಸ್ಪರ ಪ್ರೀತಿಯ, ನಂಬಿಕೆಯ ಮತ್ತು ಬಾಳಿನ ಸಂಭ್ರಮದ ಒಡನಾಟ. ಆದರೆ ಕೆಲವೊಮ್ಮೆ ಈ ಸಂಬಂಧಗಳು ದಾರಿ ತಪ್ಪಿ ನೊಂದ ಕಥೆಗಳಾಗಿ ಮಾರ್ಪಡುತ್ತವೆ. ನಮ್ಮ ಇವತ್ತಿನ ಕತೆ ಒಂದು ನೊಂದ ಹೆಣ್ಣಿನ ಜೀವನವನ್ನು ಕುರಿತಾದದ್ದು. ಸವಿತಾ ಒಬ್ಬ ಸಾಧಾರಣ ಕುಟುಂಬದಿಂದ ಬಂದ ಶಿಸ್ತಿನ ಹುಡುಗಿ. ಪಿಯುಸಿ ಮುಗಿಸಿದ ತಕ್ಷಣ ಆಕೆಯ ಮದುವೆ ಫಿಕ್ಸ್ ಆಯಿತು. ಆಕೆಯ ಗಂಡ ವಿಶ್ವಾಸ್ ಮಂಗಳೂರಿನಲ್ಲಿ ಇಂಜಿನಿಯರ್. ಮದುವೆಯ ಮುಂಚೆ ವಿಶ್ವಾಸ್ ಅತ್ಯಂತ ಭದ್ರನಾಗಿ ಮಾತುಗಳಲ್ಲಿ ತೊಳೆಯುವಂತೆ ಪ್ರೀತಿಯಿಂದ ವರ್ತಿಸಿದ್ದ. ನೀನು ನನ್ನ ಜೀವನದ ಸುಂದರ ಕನಸು ಎಂದಿದ್ದ. ಆ ನುಡಿಗಳಲ್ಲಿ ಸವಿತಾ ತನ್ನ ಬಾಳನ್ನು ಪುನಃ ಕಲ್ಪಿಸಿಕೊಳ್ಳಲು ಪ್ರಾರಂಭಿಸಿತ್ತು. ಮದುವೆಯಾದ ನಂತರ ಸವಿತಾ ತನ್ನ ಹೆಸರಿನಲ್ಲಿ ಹೊಸ ಕನಸುಗಳನ್ನು ಕಟ್ಟಲು ಆರಂಭಿಸಿದಳು. ಆದರೆ ಮನೆಯ ವಾತಾವರಣ ಅವಳ ನಿರೀಕ್ಷೆಯಂತಿಲ್ಲ. ಅವನ ತಾಯಿ ಬಹಳ ಕಠಿಣ ಮನಸ್ಸಿನವಳು. ಅವಳ ಯಾವ ಕಾರ್ಯದಲ್ಲೂ ಸಂತೋಷ ಪಡುವವರೇ ಅಲ್ಲ. ಅತ್ತೆ ಸವಿತಾಗೆ ಆಗಾಗ ಬೈಯುವುದು, ಕೆಲಸದಲ್ಲಿ ತಪ್ಪು ಹಿಡಿಯುವುದು ಸಾಮಾನ್ಯವಾಗಿತ್ತು. ಮೊದಲ 4 ತಿಂಗಳಲ್ಲಿ ವಿಶ್ವಾಸನ ಬಗ್ಗೆ ಸವಿತಾ ತನ್ನ ಅಭಿಪ್ರಾಯ ಬದಲಾಯಿಸಿಕೊಳ್ಳಲಾರಂಭಿಸಿತು. ದಾಂಪತ್ಯದ ಪ್ರೀತಿ ಎಂಬುದು ಅವನಿಗೆ ಒಂದೇ ಮಾರ್ಗ, ಆಕೆಯ ಮೇಲೆ ಹಕ್ಕು ಮಾಡಿಕೊಳ್ಳುವುದು. ನೀನು ನನ್ನ ಹೆಂಡತಿ, ನಾನು ಹೇಳಿದಂತೆ ಮಾಡಬೇಕಾಗುತ್ತದೆ ಎಂಬ ಆತನ ಮಾತುಗಳು ಮರುಮರು ಆಕೆಯ ಕಿವಿಗೆ ಬಡಿತ ಹೊಡೆಯುತ್ತಿದ್ದವು. ಆಕೆಗೆ ಸ್ವಲ್ಪವೂ ಸ್ವಾತಂತ್ರ್ಯ ಇರಲಿಲ್ಲ. ಹತ್ತಿರದ ಸ್ನೇಹಿತರೊಂದಿಗೆ ಮಾತನಾಡಲು, ತಾಯಿ ತಂದೆಗಳಿಗೆ ಭೇಟಿ ಕೊಡಲು ಅಥವಾ ತನ್ನ ಆಸೆಗಳಿಗೆ ಸಮಯ ಕಳೆಯಲು ಅವಕಾಶವಿಲ್ಲ. ಅವಳ ಮನಸ್ಸಿನ ನೋವು ದೊಡ್ಡದಾಗುತ್ತಿದ್ದಂತೆ ಆಕೆ ತನ್ನ ಕೆಲಸಕ್ಕೆ ಮರಳಬೇಕೆಂದು ತೋಚಿತು. ಇಲ್ಲಾಂದರೆ ನಾನು ನನ್ನ ಆಸೆಗಳನ್ನು ಕಳೆದುಕೊಳ್ಳುತ್ತೇನೆ ಎಂದು ಮನಸ್ಸಿನಲ್ಲೇ ನಿರ್ಧರಿಸಿದಳು. ಆದರೆ ಆಕೆಯ ಕಾರ್ಯನಿರ್ವಹಣೆಗೆ ವಿಶ್ವಾಸ್ ಮತ್ತು ಅವನ ತಾಯಿ ಸಂಪೂರ್ಣವಾಗಿ ವಿರೋಧಿಸುತ್ತಿದ್ದರು. ನೀನು ಕೆಲಸಕ್ಕೆ ಹೋಗಬೇಕಾಗಿಲ್ಲ, ಮನೆಯಲ್ಲೇ ಇರು ಎಂದು ಕಠಿಣವಾಗಿ ಹೇಳಿದರು. ಮನೆ ಮತ್ತು ಮನಸ್ಸಿನ ನಡುವೆ ಸವಿತಾ ತನ್ನ ಬಾಳನ್ನು ಸುಧಾರಿಸಿಕೊಳ್ಳಲು ಆಗಾಗ ತನ್ನ ಮನಸ್ಸಿನಲ್ಲಿಯೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದಳು. ಆದರೆ ಸಮಯದೊಂದಿಗೆ ವಿಶ್ವಾಸನ ಆಕ್ರೋಶ, ಆಜ್ಞಾಧಾರಿತ ವರ್ತನೆ ಮತ್ತು ತಾಯಿಯ ಅವಮಾನಿಕ ಮಾತುಗಳು ಮತ್ತಷ್ಟು ತೀವ್ರವಾಗುತ್ತವೆ. ಒಂದು ರಾತ್ರಿ ಅತಿಯಾದ ಜಗಳದ ಬಳಿಕ ಸವಿತಾ ತೀರಾ ಕುಸಿದು ಬಿಡುತ್ತಾಳೆ. ಅವಳ ಮಾತುಗಳು ಬತ್ತು ಹೋಗಿದ್ದವು. ಆಕೆಯ ಕಣ್ಣುಗಳಲ್ಲಿ ಕೇವಲ ನೋವು ಕಾಣಿಸುತ್ತಿತ್ತು. ನಾನು ತಪ್ಪು ಮಾಡಿದ್ದೀನಾ? ನಾನು ಈ ಸುಖವಿಲ್ಲದಿರಲು ಅರ್ಹಳೆ? ಈ ಪ್ರಶ್ನೆಗಳು ಅವಳನ್ನು ಕಾಡುತ್ತವೆ. ತನ್ನ ತಾಯಿ ತಂದೆಗಳಿಗೆ ತಕ್ಷಣ ಫೋನ್ ಮಾಡಲು ಎಚ್ಚರಿಸುತ್ತಾಳೆ. ಆದರೆ ಅವರಿಗೆ ತನ್ನ ನೋವಿನ ಬಗ್ಗೆ ಹೇಳಲು ಸಹ ಧೈರ್ಯ ಕಾಣಿಸುವುದಿಲ್ಲ. ಒಂದು ದಿನ ಸವಿತಾ ತನ್ನ ಬಾಲ್ಯದ ಸ್ನೇಹಿತೆ ಶೀಲಾಗೆ ತನ್ನ ಹೃದಯದ ಎಲ್ಲಾ ಮಾತುಗಳನ್ನು ಹೇಳುತ್ತಾಳೆ. ಶೀಲಾ ಆಕೆಯ ಕಷ್ಟವನ್ನು ತಾಳಲಾರದೆ, ನೀನು ಆ ಮೂಲಕ ಬದಲಾವಣೆ ಮಾಡಲು ಪ್ರಯತ್ನಿಸು, ಬೇಕಾದರೆ ನಮ್ಮ ಸಹಾಯ ಕೇಳು ಎಂದು ಸಲಹೆ ನೀಡುತ್ತಾಳೆ. ಆದರೆ ಸವಿತಾ ಬದಲಾಗಲು ಭಯಪಡುತ್ತಿದ್ದಳು. ಸಮಾಜ ನನಗೆ ಬೆನ್ನು ಹಿಂದೆ ಟೀಕೆ ಮಾಡುತ್ತದೆ, ನನ್ನ ತಂದೆ ತಾಯಿ ಇದನ್ನು ಹೇಗೆ ಸ್ವೀಕರಿಸುತ್ತಾರೋ ಎಂದು ಆತಂಕ ಪಡುತ್ತಾಳೆ. ಕಾಲ ಕಳೆದಂತೆ ಸವಿತಾ ತನ್ನ ನೋವನ್ನು ಸಹಿಸಲು ಆಗದೆ ಮನಸ್ಸಿನಲ್ಲಿ ಕಠಿಣ ತೀರ್ಮಾನ ಕೈಗೊಳ್ಳುತ್ತಾಳೆ. ನಾನು ಸುಮ್ಮನೆ ಜೀವಿಸುವುದಕ್ಕೆ ಜನ್ಮ ತಾಳಿಲ್ಲ ಎಂದು ತೀರ್ಮಾನಿಸುತ್ತಾಳೆ. ತನ್ನ ಆಕಾಂಕ್ಷೆಗಳಿಗೆ ಮತ್ತೆ ಜೀವ ತುಂಬಿ ಸವಿತಾ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸೋಣ ಎಂಬ ನಿರ್ಧಾರಕ್ಕೆ ಬರುತ್ತಾಳೆ. ಒಂದು ದಿನ ಸವಿತಾ ವಿಶ್ವಾಸನಿಗೆ ತನ್ನ ನಿರ್ಧಾರವನ್ನು ತಿಳಿಸುತ್ತಾಳೆ. ನಾನು ವಿದ್ಯಾಭ್ಯಾಸವನ್ನು ಮುಗಿಸುತ್ತೇನೆ ಮತ್ತು ಕೆಲಸಕ್ಕೆ ಹೋಗುತ್ತೇನೆ, ಅದು ನನ್ನ ಹಕ್ಕು ಎಂದು ಘೋಷಿಸುತ್ತಾಳೆ. ವಿಶ್ವಾಸ್ ಇದಕ್ಕೆ ಒಪ್ಪುವುದಿಲ್ಲ. ನೀನು ನನ್ನ ಮಾತು ಕೇಳದಿದ್ದರೆ ಮನೆ ಬಿಟ್ಟು ಹೋಗು ಎಂದು ಏರು ಧ್ವನಿಯಲ್ಲಿ ಕಿರಿಚುತ್ತಾನೆ. ಆದರೆ ಈ ಬಾರಿ ಸವಿತಾ ಅದಕ್ಕೆ ತಲೆ ಕೊಡದೆ ತನ್ನ ವಸ್ತುಗಳನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾಳೆ. ಆಕೆಗೆ ತನ್ನ ಸ್ವತಂತ್ರ ಜೀವನ ಕಟ್ಟಿಕೊಳ್ಳಲು ಶೀಲಾ ಸಹಾಯ ಸಿಗುತ್ತದೆ. 4-5 ವರ್ಷಗಳಲ್ಲೇ ಸವಿತಾ ತನ್ನ ಆಸೆಗಳನ್ನು ನನಸು ಮಾಡುತ್ತಾಳೆ. ತನ್ನ ಪ್ರೀತಿಯ ಕಾರ್ಯದಲ್ಲಿ ಶ್ರೇಷ್ಠ ಸಾಧನೆ ಮಾಡುತ್ತಾಳೆ. ತನ್ನ ಕುಟುಂಬವನ್ನು ಮತ್ತು ತನ್ನನ್ನು ಗಟ್ಟಿಯಾಗಿಸಿಕೊಳ್ಳುತ್ತಾಳೆ. ತನ್ನ ನೊಂದ ಮನಸ್ಸಿಗೆ ಪ್ರೇರಣೆಯಾಗುತ್ತಾಳೆ. ತನ್ನ ನಡವಳಿಕೆ, ಪ್ರಾಮಾಣಿಕತೆಗೆ ಸಮಾಜಕ್ಕೆ ಒಂದು ಮಾದರಿಯೂ ಹೌದು. ಸಮಾಜ ಮತ್ತು ಕುಟುಂಬದ ಕಠಿಣ ನಿರ್ಧಾರಗಳು ಯಾವಾಗಲೂ ಮಹಿಳೆಯನ್ನು ಮಡಚಲು ಪ್ರಯತ್ನಿಸುತ್ತವೆ. ಆದರೆ ಆಕೆಗೆ ಅಂತರಂಗದ ಧೈರ್ಯವಿದ್ದರೆ ಜೀವನದ ಕಷ್ಟಗಳನ್ನು ಗೆದ್ದು ತನ್ನ ಅಸ್ತಿತ್ವವನ್ನು ಮರುನಿರ್ಮಿಸಿಕೊಳ್ಳಬಹುದು. ನೊಂದು ನಿಂತ ಮಹಿಳೆಯ ಕತೆ ಇದಕ್ಕೆ ಸಾಕ್ಷಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.